ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ಕಡೆ ಸುದ್ದಿ ಆಗ್ತಿರೋದು ಬಂದ್ಬಿಟ್ಟು HSTR ಆಯ್ತಾ, ಹೈಸ್ಕೂಲ್ ಟೀಚರ್ ರಿಕ್ವೈರ್ಮೆಂಟ್ ಆಯ್ತಾ. ಈಗ TET ಮತ್ತೆ PG ಕಡ್ಡಾಯ ಅಂತ ಕೂಡ ಮಾಹಿತಿ ಕೂಡ ಬರ್ತಾ ಇದೆ. ಇದು ಏನು ಇಂಪ್ಲಿಮೆಂಟ್ ಕೂಡ ಆಗುತ್ತೆ, ಏನು ಅಪ್ಡೇಟು, ಮನೆ ಶಿಕ್ಷಣ ಸಚಿವರು ಏನು ಹೇಳಿದ್ದಾರೆ, ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. TET ಮತ್ತೆ PG ಕಡ್ಡಾಯ ಮಾಡಬೇಕು ಅಂತ ಹೇಳಿ ನಮಗೆ ಸುದ್ದಿ ಬರ್ತಾ ಇದೆ. ಇಲ್ಲಿ ನೋಡಿದ್ರೆ ಸುಪ್ರೀಂ ಕೋರ್ಟ್ ಆದೇಶ ಕೂಡ ಕೊಟ್ಟಿದೆ. ಇಲ್ಲಿ ಯಾರೆಲ್ಲ ಇದ್ದಾರೆ ಲೈಕ್ ಅವರಿಗೆ TET ನ ಕಡ್ಡಾಯವಾಗಿ ಮಾಡಬೇಕು ಅಂತ ಇಲ್ಲಿ ಶಿಕ್ಷಣ ಸಚಿವರು ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ, ನಾವು ಮೇಲ್ಮನವಿಗೆ ಹೋಗ್ತೀವಿ ಅಂತ ಹೇಳಿ. ಯಾಕಂದ್ರೆ ನಿಯಮ ಕೂಡ ಸರಿ ಇಲ್ಲ ಅಂತ ಹೇಳಿ ಮೇಲ್ನೋಟಕ್ಕೆ ಕಂಡು ಬರೋದೇನಂದ್ರೆ ಇದನ್ನ ನಾವು ವಿರೋಧ ಮಾಡ್ತಾ ಇದ್ದಾರೆ ಅಂತ ಹೇಳಿ ಮೇಲ್ನೋಟಕ್ಕೆ ಕಂಡು ಬರುತ್ತೆ. ಬಿಕಾಸ್ ಯಾಕೆ ಅಂದ್ರೆ ಇಲ್ಲಿ ಸಾಕಷ್ಟು ಜನ ಹಳಬರಿಗೆ ಕೂಡ ಸಮಸ್ಯೆ ಕೂಡ ಆಗುತ್ತೆ. ಯಾರೆಲ್ಲ ಟೀಚಿಂಗ್ ಕೂಡ ಮಾಡ್ತಾ ಇದ್ದಾರೆ ಹಳಬರಿಗೆ ಸಮಸ್ಯೆ ಆಗುತ್ತೆ. ಆ ನಿಟ್ಟಿನಲ್ಲಿ ನಾವು ಇದನ್ನು ಸುಪ್ರೀಂ ಕೋರ್ಟ್ ಅಲ್ಲಿ ಮೇಲ್ಮನವಿಗೆ ಹೋಗ್ತೀವಿ ಅಂತ ಹೇಳಿದ್ದಾರೆ. ಅಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಬೆಂಚ್ ಇರುತ್ತೆ ಆಯ್ತಾ, ಮೇಲ್ಮನವಿ ದ್ವಿಸದಸ್ಯ ಪೀಠ, ತ್ರಿಸದಸ್ಯ ಪೀಠ ಅಂತ ಇರುತ್ತೆ. ಅಲ್ಲಿ ನೀವು ಬೇಕಾದ್ರೆ ಮೇಲ್ಮನವಿಗೆ ಹೋಗ್ಬೋದು. ಅಲ್ಲಿ ಬಂದ್ಬಿಟ್ಟು ಅಭಿಪ್ರಾಯಗಳು ಕೂಡ ಬೇರೆ ಇರ್ತವೆ, ಭಿನ್ನಾಭಿಪ್ರಾಯ ಕೂಡ ಇರ್ತವೆ. ಅಲ್ಲಿ ನಿಮಗೆ ಅಂತಿಮ ತೀರ್ಪು ಕೂಡ ಬರುತ್ತೆ. ಶಿಕ್ಷಣ ಸಚಿವರು ಅದಕ್ಕೊಂದು ಕ್ಲಾರಿಟಿ ಕೊಟ್ಟಿದ್ದಾರೆ TET ಕಡ್ಡಾಯ ಕುರಿತು. ಇನ್ನು ಬಂದ್ಬಿಟ್ಟು ಇನ್ನೊಂದು ಸುದ್ದಿ ಆಗ್ತಾ ಇರೋದು ಏನಂದ್ರೆ ಅದು ಅಷ್ಟು ಈಸಿಯಾಗಿ ಇಂಪ್ಲಿಮೆಂಟ್ ಮಾಡ್ತಾರಾ ಇಲ್ವಾ ಅಂತ ನೋಡೋಣ ಬನ್ನಿ. ಇಲ್ಲಿ ಮೇನ್ ಥಿಂಗ್ ಏನಂತ ಆದೇಶ ಬಂದಿದೆ ಅಂದ್ರೆ ಪದವಿ ಪೂರ್ವ ಕೂಡ ಕಡ್ಡಾಯ ಮಾಡಬೇಕು ಅಂತ. ಬಿಕಾಸ್ ಇಲ್ಲಿ 8ನೇ ತರಗತಿವರೆಗೂ ನಿಮಗೆ ಇದೆ, ಬರಿತಾ ಇದ್ದೀರಾ. ನಮ್ಮ ಸ್ಟೇಟ್ ಅಲ್ಲಿ 9 ರಿಂದ 12ನೇ ತರಗತಿನ ಪದವಿ ಪೂರ್ವ ಅಂತೇಳಿ ಕನ್ಸಿಡರ್ ಕೂಡ ಮಾಡಬೇಕು ಅಂತೇಳಿ ಸುದ್ದಿ ಬರ್ತಾ ಇದೆ. ಬಟ್ ಪದವಿ ಪೂರ್ವ ನಾವು ಕರೆಯೋದು 11th ಮತ್ತೆ 12th ಆಯ್ತಾ. ಆಫ್ಟರ್ ನಮಗೆ 10ನೇ ತರಗತಿ ನಂತರ 11th 12th ಅಂತ ಕರಿತೀವಿ. ಬಟ್ ಇಲ್ಲಿ ನಮಗೆ ನಮ್ಮದರಲ್ಲಿ 10th ವರೆಗೂ ನಮಗೆ ಪ್ರೌಢಶಾಲಾ ಶಿಕ್ಷಕರ ಅಂತ ಕರಿತೀವಿ. ಅಂದ್ರೆ ಪ್ರೌಢಶಾಲಾ ಶಿಕ್ಷಕರು ಅಂತಾನೆ ನಾವು ಕರಿತೀವಿ. ಆ ನಿಟ್ಟಿನಲ್ಲಿ ಅದೊಂದು ಸಮಸ್ಯೆ ಕೂಡ ಆಗ್ತಾ ಇದೆ. ಅವರು NEP ಇಂಪ್ಲಿಮೆಂಟ್ ಕೂಡ ಮಾಡಿದ್ರೆ ಅದನ್ನ ಜಾರಿ ತರಬೇಕಾಗುತ್ತೆ. ಆ ಜಾರಿಗೆ ತಂದ್ರೆ ಸಾಕಷ್ಟು ಶಾಲೆಗಳಲ್ಲಿ, ಅನುದಾನಿತ ಶಾಲೆಗಳಲ್ಲಿ ಸಾಕಷ್ಟು ಸಮಸ್ಯೆ ಕೂಡ ಆಗುತ್ತೆ. ಆ ನಿಟ್ಟಿನಲ್ಲಿ ಸರ್ಕಾರದವರು ಏನ್ ಮಾಹಿತಿ ತೆಗೆದುಕೊಳ್ತಾರೆ ಅಂತ ಅದೊಂದು ಕಾಯ್ದು ನೋಡೋಣ. ಇನ್ನು ಬಂದ್ಬಿಟ್ಟು PG ಮ್ಯಾಂಡೇಟರಿ ಕೂಡ ಮಾಡ್ತಾರಾ ಅಂತ ನೋಡಬಹುದು. ಮುಂಬರೋದಲ್ಲಿ PG ಮ್ಯಾಂಡೇಟರಿ ಮಾಡೋದಕ್ಕೆ ಸರ್ಕಾರ ಒಂದು ಲೆಕ್ಕದಲ್ಲಿ ಸಿದ್ಧ ಅಂತ ಕಾಣ್ತಾ ಇದೆ. ಬಿಕಾಸ್ ರಾಜ್ಯಪತ್ರ ಹೊರಡಿಸಿದ್ದಾರೆ. ಬಟ್ ನೆಕ್ಸ್ಟ್ ನೇಮಕಾತಿಗೆ ನಾವೇನು ಆಕ್ಷೇಪಣೆ ಸಲ್ಲಿಸಕ್ಕಾಗೋದಿಲ್ಲ. ಅವರ ಸರ್ಕಾರ ಡಿಸಿಷನ್ ಕೂಡ ಆಗಿರುತ್ತೆ. ಅದು ಯಾವ ರೀತಿ ಕನ್ಸಿಡರ್ ಮಾಡ್ಕೊಂಡು ಯಾವ ರೀತಿ ಘೋಷಣೆ ಕೂಡ ಮಾಡ್ತಾರೆ ಅಂತ ನೋಡೋಣ. ಅದ್ರ ನೋಡ್ಬಿಟ್ಟು ಅಫಿಷಿಯಲ್ ಕ್ಲಾರಿಟಿ ಇಲ್ಲ, ಬಟ್ ರಾಜ್ಯ ಪತ್ರ ಅಂತ ಹೊರಡಿಸ್ಬಿಟ್ಟಿದ್ದಾರೆ. ಇನ್ನು ಮೇನ್ ಥಿಂಗು ಯಾರೆಲ್ಲ ಹೈಸ್ಕೂಲ್ ಟೀಚರ್ಸ್ ಇದ್ದಾರೆ ಅವರಿಗೆ TET ಕಡ್ಡಾಯ ಮಾಡಿರೋ ಕಾರಣ ಸುಪ್ರೀಂ ಕೋರ್ಟ್ ಆದೇಶ ಬಂದ್ಬಿಟ್ಟು ಸಮಸ್ಯೆ ಕೂಡ ಆಗಿದೆ. ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. PG ಮುಂಬರುವ ನಿಮಗೆ ಹೈಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ ನ PG ಕಡ್ಡಾಯ ಮಾಡಬೇಕಾ, ಕಂಬೈನ್ ಮಾಡಕ್ಕೆ ಪ್ಲಾನ್ ಕೂಡ ಮಾಡ್ತಾ ಇದ್ದಾರೆ. 9, 10, 11, 12 ಎಲ್ಲ ಕೂಡ ಪ್ರೌಢದು ಮತ್ತೆ PU ಎರಡು ಕೂಡ ಕಂಬೈನ್ ಮಾಡಿ ಒಂದು ಹೊಸದಾಗಿ ನೇಮಕಾತಿ ಮಾಡೋಕೆ ಸಾಧ್ಯತೆ ಕೂಡ ಇದೆ. ಸುದ್ದಿ ಎಲ್ಲ ಕಡೆ ವೈರಲ್ ಕೂಡ ಆಗ್ತಿದೆ, ಪೇಪರ್ ಕೂಡ ಬರ್ತಾ ಇದೆ. ಈ ರೀತಿ ಚಾನ್ಸಸ್ ಕೂಡ ಇರುತ್ತೆ. ಬಟ್ ಸಚಿವರು ಹೇಳಿದ್ದಾರೆ ನಾವು TET ಕಡ್ಡಾಯ ಕುರಿತು ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ಅಂತ ಹೇಳಿ ಶಿಕ್ಷಣ ಸಚಿವರು ಕೂಡ ಹೇಳಿದ್ದಾರೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.